ವೃಷಭ ರಾಶಿಗೆ ಬರೋದಾದಾಗ ಈಗಾಗಲೇ ಹೇಳ್ದಂಗೆ ವೃಷಭ ರಾಶಿಯಲ್ಲಿ ಗುರು ಸಂಚಾರ, ಜನ್ಮಗುರು ಮನೋವ್ಯತೆ ಅಂತ ಹೇಳ್ತಾರೆ. ಆದರೆ ಶನಿ ಬಲ ಚೆನ್ನಾಗಿರುತ್ತೆ, 10ನೇ ಮನೇಲಿ ಶನಿ ಇರುತ್ತೆ. ಅದು ಮಾರ್ಚ್ 26ನೇ ತಾರೀಕು ಬದಲಾವಣೆ ಆಗೋದ್ರಿಂದ ಶನಿ ಲಾಭಕ್ಕೆ ಬರುತ್ತೆ. ಇಷ್ಟು ದಿನ ಅವರಿಗೆ ಏನು ಶನಿಯ ಒಂದು ಅನುಕೂಲ ಇರಲ್ಲ, ಗುರು ಅನುಕೂಲ ಖಂಡಿತವಾಗ್ಲೂ ಇರಲ್ಲ. ಈ ಒಂದು ಹೊಸ ವರ್ಷದಲ್ಲಿ ಗುರು ಬದಲಾವಣೆ ಆಗೋದ್ರಿಂದ ಅವರಿಗೆ ಧನಸ್ಥಾನದಲ್ಲಿ ಗುರು ಬರುತ್ತೆ ಮತ್ತು ಲಾಭಸ್ಥಾನದಲ್ಲಿ ಶನಿ ಬಂದು ವಿಶೇಷವಾದ ಆರ್ಥಿಕ ಲಾಭ. ಅವರ ಕೈಗೊಂಡ ಕಾರ್ಯಗಳೆಲ್ಲ ಚಿನ್ನದ ಬೆಳ್ಳಿಯ ಪಾದಗಳಿಂದ ಬಂದಂಥ ಈ ಗ್ರಹಗಳು ಒಂದು ಚಿನ್ನ ಇವತ್ತು ಹೆಂಗೆ ಬೆಳೀತಾ ಇದೆಯೋ ರೇಟು, ಹಾಗೆ ಅವರ ಜೀವನದಲ್ಲಿ ಚಿನ್ನ ಸಂಗ್ರಹ, ಹಣ ಸಂಗ್ರಹ, ಜಮೀನು ಸಂಗ್ರಹ, ಸುಖದ ಸಂಗ್ರಹ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಜಯವನ್ನು ಸಾಧಿಸಲು ಅವರಿಗೆ ವೃಷಭ ರಾಶಿಯವರಿಗೆ ಅನುಕೂಲ ಆಗುತ್ತೆ ಅಂತ ಖಂಡಿತ ಹೇಳ್ಬೋದು. ಏಕೆಂದರೆ ಉಳಿದ ಯಾವ ಗ್ರಹಗಳು ಅವರಿಗೆ ಒಂದು ಫಲಗಳನ್ನು ಕೊಡದೇ ಇದ್ದರೂ ಸಹ ಶನಿ ಮತ್ತು ಗುರು ಮಾನವನ ಜೀವನದಲ್ಲಿ ಅಗೋಚರವಾಗಿ ಕೆಲಸ ಮಾಡೋದ್ರಿಂದ, ಅದರಲ್ಲೂ ಶನಿ ವೃಷಭ ರಾಶಿಗೆ ಧರ್ಮಕರ್ಮಾಧಿಪತಿಯಾಗಿ ಅಂದರೆ 9th ಹೌಸ್ ಲಾರ್ಡ್, 10th ಹೌಸ್ ಲಾರ್ಡ್ ಇನ್ 11th ಹೌಸ್, ಧರ್ಮಕರ್ಮ 9 ಮತ್ತು 10ರ ಅಧಿಪತಿಯಾಗಿ 11ನೇ ಮನೆಯಲ್ಲಿ ಶನಿ ಸಂಚಾರ ಮಾಡೋದ್ರಿಂದ ಅವರಿಗೆ ವಿಶೇಷವಾದ ಭೂಲಾಭವನ್ನು, ಅಂದರೆ ಭೂಮಿಯಿಂದ ಅವರಿಗೆ ಲಾಭ ಯಾವುದು, ರಿಯಲ್ ಎಸ್ಟೇಟ್ ಮಾಡ್ಬೋದು, ಇಲ್ಲ ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಫ್ಲೋರಿಕಲ್ಚರ್, ಅಗ್ರಿಕಲ್ಚರ್ ಅಂದರೆ ವ್ಯವಸಾಯಗಳ ಮೂಲಕ ಮಾಡ್ಬೋದು, ಅಥವಾ ಜಮೀನುಗಳನ್ನ ಮಾರಾಟ ಮಾಡೋದು, ತಗೊಳ್ಳೋದು, ಕ್ರಯ ವಿಕ್ರಯ ಮಾಡೋದ್ರ ಮೂಲಕ ಅವರಿಗೆ ವಿಶೇಷವಾದ ಲಾಭ ಶನಿ ಮಹಾತ್ಮ ಕೊಡ್ತಾನೆ ಅಂತ ಖಂಡಿತ ಹೇಳ್ಬೋದು. ಅಂದರೆ ವಿಶೇಷವಾಗಿ ಎಲ್ಲ ರಾಶಿ 12 ರಾಶಿಗಳಲ್ಲಿ ವೃಷಭ ರಾಶಿ ವಿಶೇಷವಾದ ಸ್ಥಾನಮಾನವನ್ನು, ಗೌರವವನ್ನು ಈ ವರ್ಷದಲ್ಲಿ ಸಂಪಾದನೆ ಮಾಡುತ್ತೆ. ಅವರು ಸಂತೋಷವಾಗಿ ಕಾಲ ಕಳೆಯೋದಕ್ಕೆ ಸಹಕಾರಿಯಾಗುತ್ತೆ ಶನಿ ಮಹಾತ್ಮ ಅಂತ ಹೇಳ್ಬೋದು. ಗುರು ಧನಭಾವಕಾರಕನಾಗಿ ಅಂದರೆ ಲಾಭಾಧಿಪತಿಯಾಗಿ ಧನಸ್ಥಾನದಲ್ಲಿ ಸಂಚಾರ. ನಾವು ಜ್ಯೋತಿಷ್ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತೀವಿ, ಏನಂದರೆ ಲಾಭಾಧಿಪತಿ ಧನಸ್ಥಾನದಲ್ಲೂ, ಧನಸ್ಥಾನದ ಅಧಿಪತಿ ಲಗ್ನದಲ್ಲೂ, ಲಗ್ನಾಧಿಪತಿ ಲಾಭದಲ್ಲಿ ಇದ್ದರೆ ಭೂಗರ್ಭ ನಿಧಿ ಸಿಗುತ್ತೆ ಅಂತ. ಇಂಥ ಒಂದು ಯೋಗ, ಭೂಗರ್ಭ ನಿಧಿ ಸಿಗತಕ್ಕಂಥ ಯೋಗ ವೃಷಭ ರಾಶಿಯವರಿಗೆ ಇರುತ್ತೆ ಅಂತ ಖಂಡಿತ ಹೇಳ್ಬೋದು. ಹೀಗೆ ಮೇಷಾದಿ ರಾಶಿಗಳನ್ನು ನಾವು ತಗೊಂಡಾಗ ಮೇಷಕ್ಕೆ ಗುರುಬಲ ಶನಿಬಲ ಇದೆ, ನಂತರ ಬದಲಾವಣೆ ಆಗುತ್ತೆ. ವೃಷಭಕ್ಕೆ ಇಲ್ಲದೇ ಇರತಕ್ಕಂಥ ಗುರುಬಲ ಶನಿಬಲ ಸೃಷ್ಟಿಯಾಗುತ್ತೆ ಅಂತ ಖಂಡಿತ ಅವರು 25ನೇ ವರ್ಷ ಖುಷಿಯಾಗಿ ಜೀವನ ಸಾಗಿಸೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು.